ಒಂದು ಕಥೆ, ಅದರಲ್ಲೊಬ್ಬ ಮನುಷ್ಯ ನಿಮ್ಮ ಹಾಗೆ ಬೆಂಗಳೂರಲ್ಲಿರ್ತಾನೆ, ಒಂದು ಚಂದದ ಲೈಫನ್ನು ಕಟ್ಕೊಂಡಿರ್ತಾನೆ. ಆದರೆ ಆವತ್ತು ಅವನನ್ನು ಹುಡ್ಕೊಂಡು ಬಂದಿರೋ ಆ ನ್ಯೂಸ್ ಇದೆ ಅಲ್ಲ, ಅವನ ಇಡೀ ಜೀವನವನ್ನು 360 ಡಿಗ್ರಿ ಫ್ಲಿಪ್ ಮಾಡಿಬಿಡುತ್ತೆ. ಯಾಕೆ ಅಂತಂದರೆ, ನಿಮ್ಮ ಹಾಗೆ ಅವನು ಸಾಮಾನ್ಯ ಮನುಷ್ಯ ಅಲ್ಲ, ರಾಜಮನೆತನಕ್ಕೆ ಸೇರಿರೋನು, ಕದಂಬ ವಂಶಕ್ಕೆ ಸೇರಿರೋನು. ಅವನ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವಂತಹ ಕೋಟೆ, ಕೊತ್ತಲ, ಪಾಳು ಬಿದ್ದಿರೋ ಅರಮನೆ, ಶಾಸನ, ಖಜಾನೆ ಏನೇನೋ ಇದೆಯಂತೆ. ಬೆಳಿಗ್ಗೆ ಈ ನ್ಯೂಸ್ ಸಿಗ್ತಾ ಇದ್ದಂಗೆ ಆ ಮನುಷ್ಯ ಎದ್ನೋ ಬಿದ್ನೋ ಅಂತ ಖುಷಿಯಾಗಿ ಒಂದೇ ಉಸಿರಲ್ಲಿ ಊರಿಗೆ ಹೋಗ್ತಾನೆ. ರಾತ್ರಿ ಆದ್ರೂ ಬಿಡೋದಿಲ್ಲ. ಆ ಪಾಳು ಬಿದ್ದಿರೋ ಕೋಟೆ ಎಲ್ಲಿದೆ, ಅರಮನೆ ಎಲ್ಲಿದೆ, ಅಲ್ಲಿ ಏನು ಖಜಾನೆ ಸಿಗಬಹುದು ಅನ್ನೋದನ್ನ ಹುಡುಕಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಕೋಣೆಗೆ ಹೋಗಿ ಆ ಕತ್ಲೆಲ್ಲೇ ಪೂರ್ತಿ ಏನಿದೆ ಏನಿಲ್ಲ ಅನ್ನೋದೆಲ್ಲ ಹುಡುಕ್ತಾ ಇರ್ಬೇಕಿದ್ರೆ ಅವನ ತಲೆ ಮೇಲೆ ರಪ್ಪನೆ ಏನೋ ಬೀಳುತ್ತೆ. ಸಪೋಸ್ ಈ ರೀತಿಯಲ್ಲಿ ಒಂದು ಬೆಳಕಿನ ಸೋರ್ಸ್ ಇತ್ತು ಅಂತಂದ್ರೆ, ಲೈಟ್ ಇತ್ತು ಅಂತಂದ್ರೆ, ಟಾರ್ಚ್ ಇತ್ತು ಅಂತಂದ್ರೆ, ಎಲ್ಲೆಲ್ಲಿ ಯಾವ್ಯಾವ ವಸ್ತು ಇದೆ, ಯಾವುದನ್ನ ಮುಟ್ಟಬೇಕು, ಯಾವುದನ್ನ ಮುಟ್ಟಕ್ಕೆ ಹೋಗಬಾರ್ದು, ಅಥವಾ ಖಜಾನೆ ಯಾವ ತಿಜೋರಿಯಲ್ಲಿ ಇರಬಹುದು ಅನ್ನೋದಕ್ಕೆ ಅವನಿಗೆ ಹುಡುಕೋಕ್ ಸಹಾಯ ಆಗಿತ್ತಲ್ವಾ ಬೆಳಕಿತ್ತು ಅಂತಂದ್ರೆ. ವಾಟ್ಸ್ ದ ಮೋರಲ್ ಆಫ್ ದ ಸ್ಟೋರಿ? ಯದಾ ಜ್ಞಾಯತೆ ಕಾಲಃ ತದಾ ಸಿದ್ಧ್ಯಂತಿ ಸರ್ವ ಕಾರ್ಯಾಣಿ, ಜ್ಯೋತಿಷ್ಯಂ ವೇದ ಚಕ್ಷು ಅಜ್ಞಾನ ತಿಮಿರನಾಶನಂ. ಅರ್ಥ, ಜ್ಯೋತಿಷ್ಯ ಅಂತಂದ್ರೆ ಅದು ವೇದಗಳ ಕಣ್ಣು. ಒಂದು ಲೈಟ್ ಸೋರ್ಸ್ ಇತ್ತು ಅಂತಂದ್ರೆ, ಒಂದು ರೂಮಲ್ಲಿ ಏನಿದೆ ಏನಿಲ್ಲ, ಏನನ್ನ ಮುಟ್ಟಿದ್ರೆ ಏನಾಗುತ್ತೆ, ಏನನ್ನ ಮುಟ್ಟಕ್ ಹೋದ್ರೆ ನನ್ಗೆ ಏನ್ ಹಾನಿ ಆಗಬಹುದು ಅನ್ನೋದರ ವಿವೇಕ ಅನ್ನೋದನ್ನ ಸಹಾಯದ ರೂಪದಲ್ಲಿ ಆ ಬೆಳಕಿನ ಸೋರ್ಸ್ ಅನ್ನೋದು ನನಗೆ ಪ್ರೊವೈಡ್ ಮಾಡುತ್ತೆ. ಸೇಮ್ ಗೋಸ್ ವಿತ್ ಜ್ಯೋತಿಷ್ಯ ಟು ನ್ಯಾವಿಗೇಟ್ ಥ್ರೂ ಯೋರ್ ಲೈಫ್. ಜ್ಯೋತಿಷ್ಯ ಅಂತಂದ್ರೆ ಏನೋ ಫ್ಯಾಂಟಸಿ ಅಲ್ಲ, ಫೇಕ್ ಪ್ರಾಮಿಸ್ ಅಲ್ಲ, ಹಿಂಗ್ ಮಾಡಿದ್ರೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಾರ್ದು ಅಂತಂದ್ರೆ ನೀವು ಈ ರೆಮಿಡಿ ಮಾಡಿ ಅನ್ನುವಂಥದ್ದು ಅಲ್ಲ. ಜ್ಯೋತಿಷ್ಯ ಈಸ್ ಅ ವೆಲ್ ಸ್ಟಡಿಡ್ ಸಬ್ಜೆಕ್ಟ್ ಬ್ಯಾಕ್ಡ್ ಬೈ ಡೇಟಾ. ನಿಮಗೆ ಈ ಒಂದು ಅಪ್ರೋಚ್ ಇತ್ತು, ನಿಮ್ಮ ಲೈಫ್ನ ಎಕ್ಸ್ಪೀರಿಯನ್ಸಸ್ ಅನ್ನ ನೀವು ನ್ಯಾವಿಗೇಟ್ ಮಾಡೋಕೆ, ಇಫೆಕ್ಟಿವ್ ಆಗಿ ನ್ಯಾವಿಗೇಟ್ ಮಾಡೋಕೆ, ಸೇಫ್ ಆಗಿ ನ್ಯಾವಿಗೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಆ ಒಂದು ರೆಸ್ಪಾನ್ಸಿಬಲ್ ಮೈಂಡ್ಸೆಟ್, ಕ್ಯೂರಿಯಸ್ ಮೈಂಡ್ಸೆಟ್ ಇತ್ತು ಅಂತಂದ್ರೆ, ಐ ಇನ್ಸಿಸ್ಟ್ ಯು ಟು ಚೆಕ್ ಔಟ್ ದೃಷ್ಟಿ ಆ್ಯಪ್. ಇಲ್ಲಿ ಯಾವುದೇ ಬಕವಾಸ್ ಇಲ್ಲ, ಯಾವುದೇ ಫೇಕ್ ಪ್ರಾಮಿಸ್ ಇಲ್ಲ. ಜ್ಯೋತಿಷ್ಯ ಅನ್ನುವಂಥದ್ದು ಬೃಹತ್ ಪರಾಶರ ಹೋರ ಫಲದೀಪಿಕಾದಂತಹ ಕ್ಲಾಸಿಕಲ್ ಟೆಕ್ಸ್ಟ್ನ ಮೂಲಕ ನಿಮ್ಮ ಚಾರ್ಟಲ್ಲಿ ಏನಿದೆ, ದಶೆ ಏನಿದೆ, ಯಾವ ಯೋಗಗಳನ್ನು ನೀವು ಹೊಂದಿದ್ದೀರಾ, ಯಾವಾಗ ಅದು ಆಕ್ಟಿವೇಟ್ ಆಗುತ್ತೆ, ಹೌ ಯು ಶುಡ್ ಬಿ ನ್ಯಾವಿಗೇಟಿಂಗ್ ಯುವರ್ ಲೈಫ್ ಅನ್ನೋದನ್ನ ನಿಮಗೆ ಸೈಂಟಿಫಿಕ್ ಅಪ್ರೋಚ್ನಲ್ಲಿ ತಿಳಿಪಡಿಸುವಂತಹ ಕೆಲಸವನ್ನ ಮಾಡುತ್ತೆ. ಆ್ಯಂಡ್ ಡೈಲಿ 5 questions, ಫ್ರೀ. ಚೆಕ್ ಇಟ್ ಔಟ್ ನಾವು.